ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಮಾನಸಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇದು ಬೆಳಗಿನ ಜಾವದ ವ್ಲಾಗ್. ಇದು ಈಗ ನಾನು ದೋಸೆ ತೆಗಿತಾ ಇದ್ದೀನಿ. ನಿನ್ನೆ ರಾತ್ರಿನೇ ನೆನೆ ಹಾಕಿ ರುಬ್ಕೊಂಡಿದ್ದೀನಿ ದೋಸೆ ಹಿಟ್ಟನ್ನು. ಈಗ ದೋಸೆ ಮಾಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕದಲ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ನಾನು ರಾತ್ರಿಗೆ ಹಾಕೋದಿಲ್ಲ, ಬೆಳಿಗ್ಗೆ ದೋಸೆ ಮಾಡಬೇಕಿದ್ರೇ ಹಾಕಿ ಕಲಿಸ್ಕೊಳ್ತೀನಿ ಉಪ್ಪನ್ನು. ಕೆಲವರು ಹಿಂದಿನ ದಿನವೇ ಹಾಕಿ ಕಲಸಿಡ್ತಾರೆ, ಬಟ್ ನಾನು ಆ ರೀತಿ ಮಾಡೋದಿಲ್ಲ. ನಮ್ಮ ಮನೇಲಿ ಯಾವ ರೀತಿ ಮಾಡ್ತಿದ್ರು ಹಾಗೆ ಮಾಡ್ತಿದ್ದೀನಿ ನಾನು. ದೋಸೆ ಮಾತ್ರ ಚೆನ್ನಾಗಿ ಉಪ್ಕೊಂಡಿದೆ, ಯಾಕಂದರೆ ಮಳೆ ಇಲ್ಲ ಅಲ್ವಾ, ಸೆಕೆ ಜಾಸ್ತಿ. ಹಾಗಾಗಿ ಸ್ವಲ್ಪ ಲೇಟಾಗಿಯೇ ನಾನು ರುಬ್ಕೋತೀನಿ, ಯಾಕಂದರೆ ತುಂಬಾ ಉದುಗ್ಬಿಡುತ್ತೆ. ಇಲ್ಲ ಅಂದರೆ ಇದು ನಾರ್ಮಲ್ ಆಗಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ನೋಡಿ, ಈ ರೀತಿ ಇದೆ. ಈಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ದೋಸೆ. ದೋಸೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸತಿ ಟರ್ನ್ ಮಾಡ್ಕೊತೀನಿ. ಉದ್ದಿನ ದೋಸೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಕಾಯಿ ದೋಸೆನೂ ಅಷ್ಟೇ ಚೆನ್ನಾಗಿರುತ್ತೆ, ಬಟ್ ನಾನು ಪದೇ ಪದೇ ಮಾಡೋದಿಲ್ಲ. ಉದ್ದಿನ ದೋಸೆನ ಪದೇ ಪದೇ ಮಾಡ್ತೀನಿ, ನನಗೆ ತುಂಬ ಇಷ್ಟ, ನನ್ನ ಮಗಳಿಗೂ ಕೂಡ ಅಷ್ಟೇ. ಬಾಕಿ ಏನಾದರೂ ತಿಂಡಿಗಳು ಮಾಡಿದ್ರೆ ತಿನ್ನೋದೇ ಇಲ್ಲ ಯಾರು ಮನೆಯಲ್ಲಿ. ಹಾಗಾಗಿ ಚಪಾತಿ, ದೋಸೆ, ಪೂರಿ ಇದೇ ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡೋದು ನಾನು. ಈಗ ನನ್ನ ಮಗಳಿಗೆ ಬೆಳಿಗ್ಗೆ ತಿಂಡಿಗೆ ಟಿಫಿನ್ಗೆ ರೆಡಿ ಮಾಡಬೇಕಲ್ವ, ಹಾಗಾಗಿ ದೋಸೆನ ಹಾಕ್ತಾಯಿದ್ದೇನೆ. ಇದ್ರ ಜೊತೆಗೆ ಚಟ್ನಿ. ಇದಾಗಿದ್ದೇ ಎಲ್ಲ ಕೆಲಸನೂ ಮಾಡಿ ಈಗ ಅಡುಗೆಗೆ ಬಂದಿದ್ದೀನಿ ನಾನು. ಇವತ್ತು ಮೀನಿನ ಅಡುಗೆ. ಇದು ಮಂಗಳವಾರದ ವ್ಲಾಗ್. ಇದು ಸಾಮಾನ್ಯವಾಗಿ ಮಂಗಳವಾರ ದಿನವೇ ನಾವು ಮೀನು ತರ್ತೀವಿ, ಒಂದು 2 ದಿನ ತಿನ್ನೋದಕ್ಕಾಗುತ್ತಲ್ವ. ಹಾಗಾಗಿ ಈಗ ಕಾಯಿನ ಕೆರ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿಯಾಗಿ ಈರುಳ್ಳಿಗೆಂಬಳೆಯಲ್ಲೇ ಕಾಯಿನ ಕೆರ್ಕೋತೀನಿ. ಈಗ ಮಸಾಲೆಗೆ ಅಂತ ಒಂದು ಫುಲ್ ಹೋಳನ್ನ ಹಾಕ್ತಾಯಿದ್ದೀನಿ ನಾನು ಮಸಾಲೆ ರುಬ್ಬೋದಕ್ಕೆ. ನಾನು ಸಾಮಾನ್ಯವಾಗಿ ಈ ಗ್ರೈಂಡರಲ್ಲೇ ಮಸಾಲೆನ ರುಬ್ಕೊಳ್ಳೋದು. ಫಸ್ಟ್ ಎಲ್ಲ ವಾಶ್ ಮಾಡಿಕೊಂಡು ಇದಕ್ಕೆ ಬ್ಯಾಡಗಿ ಮೆಣಸು, ಧನಿಯಾ ಬೀಜ, ಸ್ವಲ್ಪ ಅರಿಶಿಣ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಇದು ಕಾಳು ಮೆಣಸನ್ನು ಕೂಡ ನಾನು ಹಾಕ್ಕೊಳ್ತೀನಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವ. ಹಾಗಾಗಿ ಇದಿಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಗ್ರೈಂಡರಲ್ಲಿ ಸ್ವಲ್ಪ ನೈಸಾಗುತ್ತೆ. ಈ ಮೀನು ಅಡುಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಲ್ಲಲ್ಲಿ ರುಬ್ಬುತ್ತಲ್ವ ಅದು. ಹಾಗಾಗಿ ಮಿಕ್ಸರಲ್ಲಿ ಅಷ್ಟೇನು ಇದಾಗೋದಿಲ್ಲ. ವೆಜ್ಜಿಗಾದರೆ ಅಡ್ಡಿಲ್ಲ, ನಾನ್ ವೆಜ್ ಮಾಡ್ತೀರಾ ಅಂದರೆ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಟೈಮ್ ಇದೆ ಅಂದರೆ ಗ್ರೈಂಡರಲ್ಲೇ ಹಾಕ್ತೀನಿ, ಇಲ್ಲಾಂದರೆ ಅರ್ಜೆಂಟ್ ಏನಾದರೂ ಇದೆ ಅಂದರೆ ಮಿಕ್ಸರಲ್ಲಿ ಹಾಕ್ತೀನಿ ಅಷ್ಟೇ. ಈಗ ಹಾಕ್ತಾಯಿದೆ ಮಸಾಲೆ. ಇವತ್ತೇ ಮೀನು ಸಾರು ಜೊತೆಗೆ ಮೀನಿನ ಹುಳಿ ಮತ್ತು ಮೀನು ಫ್ರೈ. ನಾನು ನಿಮಗೆ ಈ ಮೀನನ್ನ ತೋರಿಸ್ತೀನಿ. ಈ ಮೀನು ಹೆಸರು ಏನು ಅಂತ ನೀವೇ ಹೇಳಬೇಕು, ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ ಈ ಮೀನಿಗೆ ಹೆಸರು ಏನಂತ ಹೇಳಿ. ಆಮೇಲೆ ತೋರಿಸ್ತೀನಿ ನಾನು. ಮಸಾಲೆ ಮಾಡ್ತಾಯಿದ್ದೆ, ಜಸ್ಟ್ ಅಲ್ಲೇ ಹೊರಗಡೆ ಸ್ವಲ್ಪ ಸೌಂಡ್ ಕೇಳ್ತು. ಬಂದು ನೋಡಿದ್ರೆ ಎಲ್ಲ ಮಿಷಿನ್ ತಂದು ಕಟ್ ಮಾಡಿ ಹೋಗಿದ್ದಾರೆ ಕೆಲಸದವರು. ಈ ಹೊರಗಡೆ ಗಿಡ ಎಲ್ಲ ಆಗುತ್ತಲ್ವ, ನಮ್ಮ ಕಂಪ್ನಿಯಲ್ಲಿ ಹಾಗೇ ಮಿಷಿನ್ ಹೊಡಿತಾನೆ ಇರ್ತಾನೆ. ಇದು ಏನಂತಾರೆ, ಇದಕ್ಕೆ ಹುಲ್ಲೆಲ್ಲ ಬೆಳೀತಾವಲ್ವ ಸೈಡಲ್ಲಿ. ಹಾಗಾಗಿ ನಾವು ಕೆಲವು ಸರಿ ತೆಗಿತಾನೆ ಇರ್ತೀವಿ, ಬಟ್ ಆದ್ರೂ ಸುಮಾರಷ್ಟು ಆಗಿಬಿಡುತ್ತದು. ಹಾಗಾಗಿ ಮಿಷಿನ್ನಲ್ಲಿ ಕಟ್ ಮಾಡ್ತಾರೆ ಕಂಪ್ನಿಯವರೇ, ವರ್ಕರ್ಸು. ಈಗ ನಾನು ಮತ್ತೆ ವಾಪಸ್ ಬಂದು ಮಸಾಲೆ ಎಲ್ಲ ತೆಗಿತಾ ಇದ್ದೀನಿ. ಇದು ನಾನು ಮೊದಲಿಗೆ ಇದು ಫ್ರೈಗೆ ಮತ್ತು ಹತ್ತ ಮಾಡೋದಕ್ಕೋಸ್ಕರ ಮಸಾಲೆನ ತೆಗಿತಾ ಇದ್ದೀನಿ. ಅದಾದಮೇಲೆ ಸಾರಿಗೆ ಮಸಾಲೆನ ರುಬ್ಕೊಳ್ತೀನಿ. ಇದು ನೋಡಿ ಮೀನು. ಈ ಮೀನಿನ ಹೆಸರೇನಂತ ನೀವೇ ಹೇಳಿ, ನನಗೆ ಗೊತ್ತಿಲ್ಲ. ನಾವು ಕಾಗಲ್ಸಿ ಅಂತ ಕರಿತೀವಿ ಇದಕ್ಕೆ. ಜೊತೆಗೆ ಫ್ರಾನ್ಸ್ ತಂದಿದ್ರು. ಈ ಮೀನು ಮಾತ್ರ ಇಲ್ಲಿ ಸಿಗೋದೇ ಇಲ್ಲ, ಅಪರೂಪಕ್ಕೆ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ಮೀನು. ಇದು ಸಣ್ಣ ಸಣ್ಣ ಸೈಜಲ್ಲಿ ಸಿಗುತ್ತೆ ನಮ್ಮ ಊರಲ್ಲೆಲ್ಲ. ಅದ್ರ ಸಾರೆಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟಿಯಾಗಿರುತ್ತೆ. ಅಷ್ಟು ಸೂಪರಾಗಿರುತ್ತೆ ಅದು. ನಂಗೆ ತುಂಬಾ ಇಷ್ಟ ಮೀನು, ಬಟ್ ಇಲ್ಲಿ ಸಿಗೋದಿಲ್ಲ. ಸಿಕ್ಕಿದ ತಕ್ಷಣ ನಮ್ಮ ಮನೆಯವರು ತೊಗೊಂಡು ಬಂದಿದ್ದಾರೆ ಇದನ್ನು. ಇವತ್ತೇ ಇದರದೇ ಹಬ್ಬ, ಇವತ್ತೇ ಮೀನಿಂದು.
ನಾನು 3 ದಿನ ಇಟ್ಕೊಂಡು ತಿಂದಿದ್ದೀನಿ, ಆದರೂ ಕೂಡ ಒಂದು ಚೂರು ಹಾಳಾಗಿಲ್ಲ. ಇದು ಅಷ್ಟು ಗಟ್ಟಿಯಾಗಿ ಫ್ರೆಶ್ ಆಗಿತ್ತು. ಮಾತ್ರ ಕ್ಲೀನ್ ಮಾಡೋದಕ್ಕಾಗಿಲ್ಲ ನನಗೆ. ಮಂಡೆ ಒಳಗಡೆ ಎಲ್ಲ ಇರುತ್ತಲ್ವ, ಅದು ತೆಗಿಯೋದಕ್ಕಾಗಲಿಲ್ಲ, ಅಷ್ಟು ಗಟ್ಟಿ ಇತ್ತದು. ಎಲ್ಲ ಕ್ಲೀನ್ ಮಾಡಿ ಮಸಾಲೆ ಎಲ್ಲ ಹಚ್ಚಿ, ಒಂದು ಸೈಡು ಸಾರಿಗೆ, ಒಂದು ಸೈಡು ಹತ್ತಕ್ಕೆ ಈ ಮಂಡೆನೆಲ್ಲ ನಾನು ಸಾರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಮಧ್ಯದ ಪೀಸ್ ಎಲ್ಲ ನಾನು ಹತ್ತ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಫ್ರೈ ಮಾಡೋದಕ್ಕಂತ ಇಟ್ಟಿದ್ದೀನಿ. ಈಗ ಒಂದು ಸೈಡ್ ಅನ್ನ ಕೂಡ ಬೇಯ್ತಾ ಇದೆ, ಆಗಿದೆ ಅನ್ನ. ಅದನ್ನು ಇಳಿಸ್ಬಿಟ್ಟು ಬಾಕಿ ಕೆಲಸ ಮಾಡ್ಕೋತೀನಿ ನಾನು ಇವಾಗ. ಎಲ್ಲ ಮೀನಿನ ಅಡುಗೆ ಎಲ್ಲ ರೆಡಿಯಾಗಿದೆ, ಜೊತೆಗೆ ಫ್ರೈ ಕೂಡ ರೆಡಿಯಾಗಿದೆ. ಈಗ ನಾನು ಫುಲ್ಕಾ ರೊಟ್ಟಿ ಮಾಡೋಣ ಅಂತ ಬಂದಿದ್ದೀನಿ. ಕೆಲವಷ್ಟು ಕ್ಲಿಪ್ಸ್ಗಳು ಮಿಸ್ ಆಗಿವೆ ಇಲ್ಲಿ, ಯಾಕಂದರೆ ಸುಮಾರು ದಿನ ಆಯ್ತಲ್ವ. ಸುಮಾರು ವೀಡಿಯೋಸ್ನ ಮಾಡಿಟ್ಟಿದ್ದೆ, ಅದು ಕೂಡ ನನ್ನ ಮೊಬೈಲಲ್ಲಿ ನನಗೆ ಮಾಡೋದಕ್ಕಾಗಿಲ್ಲ. ಮನೆಯವ್ರ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿ ನಾನು ವಿಡಿಯೋನ ರೆಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅದು ಗೊತ್ತಾಗೋದೇ ಇಲ್ಲ ಯಾವ್ಯಾವುದು ವಿಡಿಯೋ ಎಲ್ಲಿದೆ ಅಂಥೇಳಿ, ಕೆಲವೊಂದು ಮಿಸ್ ಆಗಿಬಿಡುತ್ತೆ. ಈಗ ನಾನು ರೊಟ್ಟಿ ಮಾಡ್ಕೊತಾ ಇದ್ದೇನೆ, ಫುಲ್ಕಾ ರೊಟ್ಟಿ. ಇದು ಮೀನು ಹುಳಿ ಮಾಡ್ತೀವಲ್ವ, ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಸಾರು ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಅನ್ನ. ಎಷ್ಟು ಅಡುಗೆ ಇವತ್ತು ನಮ್ಮ ಮನೆಯಲ್ಲಿ. ಫ್ರೈ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಫ್ರೈ ಕೂಡ ಚೆನ್ನಾಗಿರುತ್ತೆ ಇದ್ರು, ಆದರೆ ಜಾಸ್ತಿ ಸಾರು ಮತ್ತು ಮೀನು ಹುಳಿ ಮಾಡ್ತಾರಲ್ಲ, ಅದು ತುಂಬ ಟೇಸ್ಟಾಗಿರುತ್ತೆ. ಎಷ್ಟೋ ದಿನ ಆದಮೇಲೆ ತಿಂತಾಯಿದ್ದೀನಿ ನಾನು. ನನಗಂತೂ ತುಂಬಾ ಇಷ್ಟ ಆಗೋಯ್ತು ಇವತ್ತು ಅಡುಗೆ ಎಲ್ಲ. ನಮ್ಮ ಮನೆಯವರು ಒಂದಿನ ತಿಂತಾರೆ, ಎಷ್ಟೇ ರುಚಿಯಾಗಿರಲಿ ಏನೇ ಇರಲಿ. ನೆಕ್ಸ್ಟ್ ಡೇ ಅದನ್ನು ತಿನ್ನೋದಕ್ಕೆ ಹೋಗೋದಿಲ್ಲ. ರಾತ್ರಿ ತಿನ್ನೋದೇ ದೊಡ್ಡದವರು, ಮಾರನೇ ದಿನ ಅಂತೂ ತಿನ್ನೋದೇ ಇಲ್ಲ. ಬೇರೆಯೇ ಮಾಡಿಕೊಡ್ಬೇಕು ಅವ್ರಿಗೆಲ್ಲ ಬೇರೆಯೇ ಅಡುಗೆ ಮಾಡಿದ್ದೆ ನಾನು ಮಾತ್ರ ಮೀನೇ ತಿಂದಿದ್ದೀನಿ ನೆಕ್ಸ್ಟ್ ಡೇ. ಇದೆಲ್ಲ ಫ್ರಾನ್ಸು ಮತ್ತು ಈ ಮೀನನ್ನ ನಾನು ಫ್ರೈ ಮಾಡ್ತಾ ಇದ್ದೀನಿ. ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ, ಈ ಮೀನಿಗೆ ಏನಂತಾರೆ ಕನ್ನಡದಲ್ಲಿ ಅಂತ. ನನಗೆ ಗೊತ್ತಿಲ್ಲ ಈ ಮೀನು ಹೆಸರು ಏನಂತ, ನೀವು ಹೇಳಿದ್ರೆ ಗೊತ್ತಾಗ್ಬೋದು. ಎಲ್ಲ ಫ್ರೈ ಎಲ್ಲ ಆಗಿದೆ ನೋಡಿ ಚೆನ್ನಾಗಿ. ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಇದು ನದಿ ಮೀನು ಅಂತಾರಲ್ಲ ಆ ರೀತಿ ಅದು. ಹಾಗಾಗಿ ಈ ರೆಸಿಪಿ ಎಲ್ಲ ಹೇಗೆ ಅನಿಸ್ತು ನಿಮಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ನಾನೇನು ರೆಕಾರ್ಡ್ ಮಾಡಲಿಲ್ಲ, ಇಷ್ಟೇ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.